Yes, all students, a very, very good evening and a wholeheartedly welcome you all for Enlightened Educators. And ಇವತ್ತು ಬಂದು ವಿಡಿಯೋ ಸಿ ಒ ಅವರು ಕಳಿಸಿರ್ತಕ್ಕಂಥ ಮೆಸೇಜ್ ಓದ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಪಿ ಇ ಸಿ ಆ್ಯಂಡ್ ಒ ಇ ಸಿ ಆಫ್ 8th ಸಮ್ ಸ್ಟೂಡೆಂಟ್ಸ್. ಸೊ ಡಿಯರ್ ಕೋಆರ್ಡಿನೇಟರ್ಸ್, the slot booking process will be enabled by this evening. Kindly note the following points to ensure the smooth functioning of the examination process. ಸೊ ಏನಂದರೆ ಎಕ್ಸಾಮಿನೇಷನ್ ಸ್ಲಾಟ್ಸ್ ಓಪನ್ ಆಗ್ತದೆ ಪಿ ಸಿ ಒ ಸಿ ಬುಕ್ ಮಾಡ್ಕೊಳ್ಳೋಕ್ಕೆ. ಸೊ ಬುಕ್ ಮಾಡ್ಕೋಬೇಕಾದ್ರೆ ಎಕ್ಸಾಮ್ ಸ್ಲಾಟ್ಸ್ನ, ಸೊ ಸ್ಟೂಡೆಂಟ್ಸ್ ಮಸ್ಟ್ ಸೆಲೆಕ್ಟ್ ಟು ಡಿಫ್ರೆಂಟ್ ಸ್ಲಾಟ್ಸ್ ಅಟ್ ಟೂ ಡಿಫ್ರೆಂಟ್ ಟೈಮಿಂಗ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಲಾಟ್ಸ್ ಅಂದರೆ ಡೇಟ್ ಅಂತ. ಸೊ ನೀವು ಇವತ್ತೊಂದು ತೊಗೊಂಡ್ರೆ ನಾಳೆ ಒಂದು ತೊಗೋತೀರಾ, ಆಯಿತಾ? ಸೊ ಈಗ ಏನಾಗುತ್ತೆ ಅಂತಂದರೆ ಅವರು ಟೂ ಡಿಫ್ರೆಂಟ್ ಸ್ಲಾಟ್ಸು ಅಂತ ಹೇಳ್ತಿದ್ದಾರೆ, ಟೈಮಿಂಗ್ಸು ಬೇರೆ ಹೇಳ್ತಿದ್ದಾರೆ. ಒಂದೇ ದಿನ 2 ಎಕ್ಸಾಮ್ ತೊಗೊಳಂಗಿಲ್ಲ. ಇಲ್ಲ ಅದೇ ಹೇಳ್ತಾರೆ ನೋಡಿ. ದ ಸ್ಟೂಡೆಂಟ್ ಬುಕ್ಸ್ 2 course examination within the same slot timing. One of the courses will be treated as a backlog. Kindly reconfirm the examination date and slot timings carefully before proceeding with the booking process. Your cooperation in carrying the students appropriately is highly appreciated. ನಿಮಗೆ ಇಲ್ಲಿ ಏನು ಆಪ್ಷನ್ ಇದೆ ಅಂದರೆ, ಇವಾಗ 12:30 ಇದಕ್ಕೇನೆ 2 ಎಕ್ಸಾಮ್ ತೊಗೋತೀರಾ ಅಂದರೆ ಅದು ಖಂಡಿತ ಆಗಲ್ಲ. ಒಂದು ಸ್ಲಾಟ್ಗೆ ಒಂದು ಎಕ್ಸಾಮ್ ತೊಗೋಬೇಕಾಗತ್ತೆ. ನೀವು ಬೇಕಿದ್ರೆ ಆವತ್ತೊಂದು ದಿನ ಬೇರೆ ಸ್ಲಾಟಲ್ಲಿ ಒಂದು ಎಕ್ಸಾಮ್ ತೊಗೊಳಕ್ಕೆ ಅವಕಾಶ ಇದ್ದರೆ ನೋಡಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 9 o'clock ಸ್ಲಾಟನ್ನು ತೊಗೊಂಡಿರ್ತೀರ ಮಾರ್ನಿಂಗ್ ಅಂತಂದರೆ, ಮತ್ತೆ ಮಧ್ಯಾಹ್ನ ಸ್ಲಾಟಲ್ಲಿ ಇನ್ನೊಂದು ತೊಗೋತೀರಾ ಅಂತ ಅವಕಾಶ ಇದ್ದರೆ ನೋಡಿ. ಅದು ನಂಗೆ ಗೊತ್ತಿಲ್ಲ, ಅವಕಾಶ ಇದ್ದರೆ ನೋಡಿ. ಇಲ್ಲ ಅಂದರೆ ದ ಬೆಸ್ಟ್ ಮೆಥಡ್ ಇವ್ರಲ್ಲಿ ಹೇಳ್ತಿದ್ದಾರೆ ನೋಡಿ, 2 different slots ಅಟ್ ಡಿಫರೆಂಟ್ ಟೈಮಿಂಗ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ಟೈಮಿಂಗ್ಸ್ ಬೇರೆ ಇರುತ್ತೆ ಅಂತ. ಮೋಸ್ಟ್ಲಿ ನಿಮ್ಗೆ ಚಾನ್ಸ್ ಇದೆ. ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ಮೈ ಹಂಬಲ್ ರಿಕ್ವೆಸ್ಟ್ ಇಸ್ ಟು ಟೇಕ್ ದ ನೆಕ್ಸ್ಟ್ ಡೇ ಆರ್ ದ ಡೇ ಆಫ್ಟರ್ ನೀವು ಎಕ್ಸಾಮ್ನ ಸ್ಕೆಡ್ಯೂಲ್ ಮಾಡ್ಕೋಬೋದು, ಆಯಿತಾ? ಹಾಗೆ ಮಾಡ್ಕೊಳ್ಳಿ, ತುಂಬ ಉತ್ತಮ ಅದು. ಹಾಗೆ ಮಾಡ್ಕೊಳ್ಳಿ. ಒಂದಿನ ಒಂದು ಎಕ್ಸಾಮ್ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ, ಇನ್ನೊಂದು ದಿನ ಇನ್ನೊಂದು ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಆದಷ್ಟು ಬೆಳಗ್ಗೆ ಬುಕ್ ಮಾಡ್ಕೊಳ್ಳಿ, ಮಧ್ಯಾಹ್ನ ಬೇಡ. ಏನಕ್ಕೆ ನಾವು ಮಧ್ಯಾಹ್ನ ಬೇಡ ಅನ್ನೋದಂದರೆ, ಓದಿರ್ತೀರಾ, ಬಂದು ಅಲ್ಲೇ ಮುಗಿಸ್ಕೊಂಬಿಡಿ. ಸೊ ದಟ್ ನಿಮಗೆ ಮಧ್ಯಾಹ್ನ ಅಂತಂದ್ರೂ ಇನ್ನೂ ಇದಾಗುತ್ತೆ. ಸೊ ಹಂಗಾಗಿ ಇಟ್ಸ್ ಬೆಟರ್ ದಟ್ ವಾಟ್ ಎವರ್ ಸ್ಟಡಿ ಜಸ್ಟ್ ಒಮಿಟ್ ಇಟ್ ಇನ್ ದ ಮಾರ್ನಿಂಗ್ ಅನ್ನೋ ನನ್ನ ಉದ್ದೇಶ, ಆಯಿತಾ? ಸೊ 2 ಎಕ್ಸಾಮ್ನ ಮುಗಿಸ್ಕೊಂಬಿಡಿ ಬೇಗ ಬೇಗ. ಆ್ಯಂಡ್ 8th SEM 21 ಸ್ಕೀಮ್ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. ಯಾರ್ಯಾರು 8th SEM 21 ಸ್ಕೀಮ್ ಮಕ್ಕಳದೇನಾದ್ರು ಬ್ಯಾಕ್ ಇತ್ತು, ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ದಿಸ್ ಇಸ್ ಯರ್ ಲಾಸ್ಟ್ ಆ್ಯಂಡ್ ಫೈನಲ್ ಇಯರ್. ಸೊ ಇದು ನಿಮ್ಮ ಫೈನಲ್ ಸೆಮ್ ಕೂಡ ಹೌದು. 2 ಎಕ್ಸಾಮ್ ಆಗಿ ನಿಮ್ಮ ಇಂಟರ್ನ್ಶಿಪ್ ಆದಮೇಲೆ ನೀವು ಎಲ್ಲಿರ್ತೀರಿ ಅನ್ನೋದು ನಮಗೆ ಗೊತ್ತಿಲ್ಲ. ಯು ಮೈಟ್ ಬಿ ಎಟ್ ಎ ವೆರಿ ಗುಡ್ ಪ್ಲೇಸ್, ಯು ಮೈಟ್ ಬಿ ಹ್ಯಾವಿಂಗ್ ಎ ಗುಡ್ ಜಾಬ್, ಆರ್ ಯು ಮೈಟ್ ಬಿ ಸ್ಟಿಲ್ ಫೈಂಡಿಂಗ್ ಫಾರ್ ಎ ಜಾಬ್. ಬಟ್ ಒನ್ ಥಿಂಗ್ ಇಸ್, ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಯುವರ್ ಕಾಲೇಜ್, ಬಿಕಾಸ್ ದೇ ಹ್ಯಾವ್ ಹೆಲ್ಪ್ ಯು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೂ ನೊಂದ್ಕೋಬೇಡಿ. ಪ್ಲೇಸ್ಮೆಂಟ್ ಕತೆಗಳು ನಾನು ಹೇಳಿದ್ದೀನಿ, ನೆನ್ನೆ ದೊಡ್ಡ ವಿಡಿಯೋನೇ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ರಿಯಾಲಿಟಿ ಇಷ್ಟೇ, ತುಂಬ ಕಷ್ಟ ಇದೆ ಪ್ಲೇಸ್ಮೆಂಟ್ಸು. ಸೊ ನೀವು ಚೈಲ್ಡಿಂದ ಪ್ಲೇಸ್ಮೆಂಟ್ ನಾನು ಅಟೆಂಡ್ ಮಾಡ್ತೀನಿ ಅಂದರೆ, ಇವಾಗ ನಿಮಗೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗ್ಬೋದು, ಪೈಥಾನ್ ಆಗ್ಬೋದು, ಅಥವಾ ಯಾವುದಾದ್ರೂ ಜಾಬ್ಸ್ ಆಗ್ಬೋದು, ಅದೆಲ್ಲ ನಿಮಗೆ ದೊಡ್ಡ ಮಗು ಜಾಬ್ ಇದ್ದಂಗೆ. ನೀವು ಚಿಕ್ಕದ್ರಿಂದ ಅಟೆಂಪ್ಟ್ ಮಾಡಿದ್ರೆ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಆಕ್ಸೆಂಚರ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ. ಯಾರೆಲ್ಲ ಆಕ್ಸೆಂಚರ್ದು ಬಂದು ರಿಜಿಸ್ಟರ್ ಆಗಿದ್ರ ಯು ಕ್ಯಾನ್ ಕಂಟಿನ್ಯೂ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ಇವತ್ತು ಅಟೆಂಡ್ ಮಾಡಿದ ಸೆಷನ್, ಬಟ್ ದೇ ಟೋಲ್ಡ್ ದ್ಯಾಟ್ ಇಟ್ ಇಸ್ US ಆ್ಯಂಡ್ UK ಶಿಫ್ಟ್. US ಮತ್ತು UK ಶಿಫ್ಟಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಅದನ್ನು. ಸೊ ಹಾಗಾಗಿ ಅವರು ಅದಕ್ಕೂ ವರ್ಕ್ ಮಾಡಿಸ್ಕೊತಾರಂತೆ. US ಆ್ಯಂಡ್ UK ಶಿಫ್ಟ್ ಅಂತ ಹೇಳಿದ್ರೆ ನಿಮಗೆ 6 to 8 hours, ಅಂದರೆ ರಾತ್ರಿಯಿಂದ ಬೆಳಗ್ಗೆ ತನಕನೂ ಆಗುತ್ತೆ. ಸೊ ಹಂಗಾಗಿ ಒನ್ ಹೂಸ್ ರಿಯಲಿ ವಿಲಿಂಗ್ ಟು ಗೋ ವಿತ್ US ಆ್ಯಂಡ್ UK ಶಿಫ್ಟ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಎಲ್ಲ ಥರ ಚೆನ್ನಾಗಿತ್ತು. ಅವ್ರು ಹೇಳ್ತಾ ಇದ್ರು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಹತ್ರ, ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಈ ಕೆಲಸ ಮಾಡಿದಂಥವರೆಲ್ಲ. ದೇ ಆರ್ ಇನ್ ಟು ವೆರಿ ಬಿಗ್ ಪೊಸಿಷನ್ ಅಂತಲೂ ಹೇಳಿದ್ರು. ಬಟ್ ಆ್ಯಸ್ ಪಾರ್ಟ್ ಆಫ್ ಇಟ್ US ಆ್ಯಂಡ್ UK ಶಿಫ್ಟ್ ಇಸ್ ಅ ಡೀಲ್. ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರು ಧೈರ್ಯ ಮಾಡಿ ಹೋಗ್ತಾರೆ, ದಟ್ಸ್ ರಿಯಲಿ ಗುಡ್. ಬಟ್ ಕೆಲವ್ರ ಮನೇಲಿ ಹಂಗಿರಲ್ಲ. ಸೊ ಇಟ್ಸ್ ನಾಟ್ ಇನ್ ಎವ್ರಿಬಡಿ ಸಾಲ್ವ್, ಬಿಕಾಸ್ ನಮಗೆ ಮನಸ್ಸಿದ್ರು ಆ್ಯಸ್ ಅ ಪೇರೆಂಟ್ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ದಟ್ ಗುಡ್ ಐಡಿಯಾ ಆ್ಯಂಡ್ ಸೆನ್ಸ್ ಟು ಸೆಂಡ್ ದ ಚಿಲ್ಡ್ರನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ವಿಚ್ ಇಸ್ ರಿಯಲಿ ಆಡ್. ನೈಟ್ ಟೈಮ್ ಬೇಡ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಯಾರ್ಯಾರು ಬಾಯ್ಸ್ ಕ್ಯಾನ್ ಈಸಿಲಿ ಡೂ ಇಟ್, ಅದೇ ನಾವು ಥಿಂಕ್ ಮಾಡ್ತೀವಲ್ವಾ. ವೀವರ್ ಗರ್ಲ್ಸ್, ನಾನು ಅದೇ ಹೇಳ್ತಿದ್ದೆ ಮನೆಯಲ್ಲಿ. ಲೈಕ್ ನಾನೊಂದು ಹುಡುಗ ಆಗಿದ್ರೆ ಹೆಂಗಿರ್ತಿತ್ತು, ನೈಟ್ ಶಿಫ್ಟ್ ಎಷ್ಟೋದ್ರೂ ಹೊಟ್ಟೋಗ್ತಿದ್ವಿ. ಬಟ್ ಬೀಯಿಂಗ್ ಅ ಗರ್ಲ್ ವಿ ಹ್ಯಾವ್ ಆಲ್ ಸಚ್ ಕೈಂಡ್ಸ್ ಆಫ್ ಥಿಂಗ್ಸ್ ಅಂತ. ದಟ್ಸ್ ಆಲ್ಸೋ ರಿಯಲಿ ಟ್ರೂ. ಒಂದು ಹೆಣ್ಮಗುಂದಾಗ ಎಲ್ಲ ಥರ ಥಿಂಕಿಂಗ್ ಬರುತ್ತಲ್ಲ, ಇಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಬಟ್ ಯಾರ್ಯಾರು ರಿಯಲಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ವಿತ್ US ಆ್ಯಂಡ್ UK ಶಿಫ್ಟ್. ಆರ್ ಬೇಡ ನನಗೆ ರಾತ್ರಿದ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್
ಡ್ರಾಪ್ ಇಟ್, ಇಟ್ಸ್ ಯುವರ್ ವಿಶ್. ಸೊ ಏನಿಲ್ಲ, ನಾನು ನಾರ್ಮಲ್ ಆಗಿ ನೀವು ಬೇಕಿದ್ರೆ ಟೆಸ್ಟ್ ತಗೊಳ್ದೇ ಇದ್ರು ಒಂದು ರೀತಿ ಒಳ್ಳೇದು, ತಗೊಂಡು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರು ಮಾಡಿ. ಬಟ್ ಡೋಂಟ್ ಜಸ್ಟ್ ಅಟೆಂಪ್ಟ್ ಅಪ್ ಟು ದ ಲೆವೆಲ್ ದಟ್ ಯು ಗೆಟ್ ಸೆಲೆಕ್ಟೆಡ್. ಬಿಕಾಸ್ ನಿಮಗೆ US and UK ಶಿಫ್ಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಜಸ್ಟ್ ಒಂದು ಸೆಲ್ಫ್ ಲರ್ನಿಂಗ್ಗೋಸ್ಕರ ಅಟೆಂಪ್ಟ್ ಮಾಡಿ ಅಷ್ಟೇ. ದಟ್ಸ್ ವಾಟ್ ಇಸ್ ಐ ಟೆಲ್. ಹೌದಾ? ಸೊ ಈ ರೀತಿಯಾಗಿ, ಸೊ ಯಾವುದೇ ಜಾಬ್ ಆದರೂ ಸರಿ, ಜಸ್ಟ್ ಅಟೆಂಪ್ಟ್ ಆ್ಯಂಡ್ ಟ್ರೈ. ಬಟ್ ಒನ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು ಇಸ್, ಯಾರಿಗೆ ಜಾಬ್ ಸಿಕ್ಕಿಲ್ಲ ದಯವಿಟ್ಟು ಸಾಫ್ಟ್ವೇರ್ ಕಂಪನಿಯಲ್ಲಿ ಆದಷ್ಟು ಟ್ರೈ ವಿತ್ ಅ ಮ್ಯಾನೇಜ್ಮೆಂಟ್ ಜಾಬ್. ಮ್ಯಾನೇಜ್ಮೆಂಟ್ ಜಾಬಿಗೆ ಜಾಯ್ನ್ ಆಗಿ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡಿ. ಅಲ್ಲಿ ತುಂಬ ಒಂಥರ ಸುಖ ಮ್ಯಾನೇಜ್ಮೆಂಟ್ ಜಾಬ್ ಆ್ಯಕ್ಚುಲಿ ಟು ಸೇ. ಅಲ್ಲಿ ಕೆಲಸ ಮಾಡ್ತಾ ನೀವು ಸಾಫ್ಟ್ವೇರ್ಗೆ ಏನು ಬೇಕೋ ಅದನ್ನ ಡೆವಲಪ್ ಮಾಡಿಕೊಂಡು ಅವರ ಕಂಪನಿಯಲ್ಲಿ ಜಂಪ್ ಆಗ್ಬೋದು. ದರ್ ಇಸ್ ಇಂಟರ್ನಲ್ ಜಂಪಿಂಗ್ ಖಂಡಿತ ಇರುತ್ತೆ, ಯಾವ ಕಂಪ್ನಿಲಾದರೂ ಅದು ಇದ್ದೇ ಇರುತ್ತೆ. ಇಂಟರ್ನಲ್ ಜಂಪಿಂಗ್ ಅಂತಂದ್ರೆ ಏನಿಲ್ಲ. ಸೊ ಒಂದು ಕಡೆ ನೀವು ಕೆಲಸ ಮಾಡ್ತಿರ್ತೀರ, ಯಾರನ್ನಾದ್ರೂ ಹಿಡಿದು ಯು ಕ್ಯಾನ್ ಗೋ ವಿತ್ ಅನ್ ಅದರ್ ಬ್ರಾಂಚ್ ಇಫ್ ಯು ನೋ ಥಿಂಗ್ಸ್. ಚೆನ್ನಾಗಿ ನೀವು ಕಲ್ತಿದ್ದು ಅವರ ಕಂಪನಿ ಏನು ಕೇಳ್ತಾ ಇದೆ ಆಸ್ ಎ ಸಾಫ್ಟ್ವೇರ್ಗೆ, ನಮ್ಮ ಕಂಪನಿಗೆ ಏನು ಬೇಕಾಗುತ್ತೆ ಅದನ್ನು ಸ್ಯಾಟಿಸ್ಫೈ ಮಾಡ್ತೀರಾ ಅಂದರೆ ಯು ಕ್ಯಾನ್ ಜಸ್ಟ್ ಈಸಿಲಿ ಮೂವ್ ಫಾರ್ವರ್ಡ್, ಯು ಕ್ಯಾನ್ ಡೂ ಇಟ್, ನೋ ವರೀಸ್. ಎಲ್ಲರಿಗೂ ಜಾಬ್ ಆಗುತ್ತೆ. ವಿ ಆರ್ ಆಲ್ಸೋ ಆನ್ ದ ಹಂಟ್ ಆ್ಯಂಡ್ ಯು ಪೀಪಲ್ ಆರ್ ಆಲ್ಸೋ ಆನ್ ದ ಹಂಟ್. ಸೊ ಒಟ್ಟಿಗೆ ನನಗೇನು ಒಂದು ಇಷ್ಟು ವಿಷಯಗಳು ಬರುತ್ತೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಆದಷ್ಟು ಲೆಟ್ಸ್ ಗ್ರೋ ಟುಗೆದರ್, ಲೆಟ್ ಅಸ್ ಲರ್ನ್ ಟುಗೆದರ್ ಅಂತ ನಾನು ಹೇಳ್ತಾ, ಸೊ ಐ ವಿಲ್ ಬಿ ವೈಂಡಿಂಗ್ ಅಪ್ ದ ಸೆಷನ್ ಸ್ಟೂಡೆಂಟ್.